ಕಲರ್ಫುಲ್ ಆದ ಏಡಿಗಳು. ಅದು ಬೆಳಿಗ್ಗೆ 10 ಗಂಟೆ ಸಮಯ. ಚಿಚುಕಾಗೆ ಅವಳ ಶಾಪಲ್ಲಿ ಕೂತ್ಕೊಂಡಿದ್ಲು. ಅವಳ ಹತ್ರ ಸುಮಾರು ಏಡಿಗಳು ಇತ್ತು. ಆ ಸಮಯದಲ್ಲಿ ಆ ಕಡೆ ಚೋಟಿಗಿಳಿ ನಡ್ಕೊಂಡ್ ಬಂದ್ಲು. ಚೋಟು, ಬಾಬಾ, ಏಡಿಗಳು ತುಂಬಾ ಚೆನ್ನಾಗಿದೆ, ಕೆಜಿ ಬರೀ 50 ರೂಪಾಯಿ ಮಾತ್ರ, 1 ಕೆಜಿ ಏಡಿ ತಗೋ. ಆವಾಗ ಚೋಟಿಗಿಳಿ ಏಡಿನ ನೋಡಿ, ಅಯ್ಯೋ, ಈ ಏಡಿಗಳೇನು ಕಪ್ಪು ಬಣ್ಣದಲ್ಲಿ ನೋಡಕ್ಕೆ ಭಯಂಕರವಾಗಿದೆ. ಇದನ್ನ ನನ್ ಮಗ ಬನ್ನು ನೋಡಿದ್ರೆ ಅವನಿಗೆ ಚಳಿ ಜ್ವರನೇ ಬಂದ್ಬಿಡುತ್ತೆ, ನನಗ್ ಬೇಡ ಚಿಚು. ಹಾಗಂತ ಹೇಳಿ ಚೋಟು ಅಲ್ಲಿಂದ ಹೋದ್ಲು. ಆವಾಗ್ಲೇ ಮಹಿ ಹದ್ದು ಅಲ್ಲಿಗೆ ಬಂತು. ಆ ಮಹಿಯವ್ರೆ, ಇಲ್ಲಿ ನೋಡಿ ಏಡಿಗಳು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಯ್ಯೋ, ಇದೇನೋ ಕಪ್ಪು ಬಣ್ಣದಲ್ಲಿ ಒಳ್ಳೆ ಮಸಿ ಇರೋಂಗಿದೆ, ನನಗಿದ್ ಬೇಡ, ನನಗೆ ಕೆಂಪು ಬಣ್ಣದಲ್ಲಿ ಏಡಿಗಳಿದ್ರೆ ಮಾತ್ರ ಕೊಡು. ಹಾಗೆ ಬಂದವ್ರು ಎಲ್ರು ಕೂಡ ಏಡಿಗಳು ಬೇಡ ಬೇಡ ಅಂತ ಹೇಳಿದ್ರಿಂದ ಚಿಚುಕಾಗಿ ಕೋಪದಿಂದ ಮನೆಗೆ ಹೋದ್ಲು. ಚಿನ್ನು, ಎಲ್ರು ನನ್ನ ಹತ್ರ ಇರುವ ಕಪ್ಪು ಏಡಿಗಳನ್ನ ತಗೊಳ್ತಿಲ್ಲ ಕಣೋ, ಅವ್ರಿಗೆ ಕಲರ್ಫುಲ್ ಆಗಿರುವ ಏಡಿಗಳು ಬೇಕು ಅಂತೆ. ಮಾಡ್ತೀನಿ, ನಾಳೆ ಇದೆ, ಇವ್ರು ಎಲ್ರಿಗೂ ನೋಡು. ಏನ್ ಮಾಡ್ತೀಯ ಅಮ್ಮ? ಏಡಿಗಳಿಗೆ ಫೇರ್ ಅಂಡ್ ಲವ್ಲಿ ಹಾಕ್ತೀಯ ಏನೋ? ಫೇರ್ ಅಂಡ್ ಲವ್ಲಿ ಅಲ್ಲ ಕಣೋ, ಪೇಂಟು, ಏಷ್ಯನ್ ಪೇಂಟ್ ಹಚ್ತೀನಿ. ಆವಾಗ ಒಂದೊಂದು ಕಲರಲ್ಲಿ ಇರುತ್ತೆ. ಕೆಂಪು ಬಣ್ಣಕ್ಕೆ ರೆಡ್ ಡ್ರ್ಯಾಗನ್ ಅಂತ ಹೆಸರಿಡ್ತೀನಿ, ಸಿಂಗಪುರ್ ಕಲರ್ ಕ್ರ್ಯಾಬ್ ಅಂತ ಹೇಳ್ತೀನಿ. ಅಮ್ಮ, ಆದ್ರೆ ಇದು ಮೋಸ ಇಲ್ಲ, ಏನೂ ಇಲ್ಲ, ವ್ಯಾಪಾರದಲ್ಲಿ ಎಲ್ಲ ಒಳ್ಳೇದೆ. ಹಾಗೆ ಆ ದಿನ ರಾತ್ರಿ 11 ಗಂಟೆಗೆ ಚಿಚುಕಾಗೆ ಪೇಂಟ್ಗಳನ್ನೆಲ್ಲ ಓಪನ್ ಮಾಡಿತ್ತು. ಅದರಲ್ಲಿ ಕೆಂಪು, ಅರಿಶಿನ, ಬ್ಲೂ ಹಾಗೂ ಗ್ರೀನ್ ಕಲರ್ಸ್ಗಳು ಇತ್ತು. ಚಿಚುಕಾಗೆ ಕೈಯಲ್ಲಿ ಬ್ರಷ್ ಇಟ್ಕೊಂಡು ಅವಳೇ ದೊಡ್ಡ ಆರ್ಟಿಸ್ಟ್ ಅಂತ ಅಂದ್ಕೊಂಡ್ಲು. ಏ ಚಿನ್ನು, ಆ ದೊಡ್ಡ ಏಡಿ ತಗೊಂಡ್ ಬರೋ, ಇದಕ್ಕೆ ನಾನು ಕೆಂಪು ಬಣ್ಣನ ಹಚ್ಚಿ ರೆಡ್ ಡ್ರ್ಯಾಗನ್ ಅಂತ ಹೇಳ್ತೀನಿ, ಸ್ಪೈಸಿ ಆಗಿರುತ್ತೆ ಅಂತ ಎಲ್ರು ತಗೊಳ್ತಾರೆ. ಚಿನ್ನು ಆ ಏಡಿಗಳನ್ನ ಭಯದಿಂದ ಹಿಡ್ಕೊಂಡು, ಅಮ್ಮ ಬೇಗ ಬಣ್ಣ ಹಚ್ಚು, ಹಲ್ಲಾಡ್ತಿದೆ. ಚಿಚುಕಾಗೆ ಆ ಏಡಿಗೆ ಕೆಂಪು ಬಣ್ಣನ ಹಚ್ಚಿದ್ಲು. ಅದು ನೋಡಕ್ಕೆ ಡ್ರ್ಯಾಗನ್ ತರನೇ ಇತ್ತು. ಇವಾಗ ಏಡಿ ಹೇಗಿದೆ? ರೆಡ್ ಡ್ರ್ಯಾಗನ್ ಕ್ರ್ಯಾಬು ಬೆಲೆ ಜಾಸ್ತಿ, ಒಂದಕ್ಕೆ 500 ರೂಪಾಯಿ. ಇದಕ್ಕೇನಮ್ಮ ಕಲರ್ ಹೊಡಿತೀಯಾ? ಇದಕ್ಕೆ ಗ್ರೀನ್ ಕಲರ್ ಕಣೋ. ಆ ಟುನಿಗೆ ಯಾವಾಗ್ಲೂ ಹೆಲ್ತ್ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ, ಇದಕ್ಕೆ ಹಸಿರು ಬಣ್ಣನ ಹಚ್ಚಿ ಹರ್ಬಲ್ ಕ್ರ್ಯಾಬ್ ಅಂತ ಮಾರೋಣ. ಜೋಡಿ 1000 ರೂಪಾಯಿ, ಖಂಡಿತ ತಗೊಳ್ತಾಳೆ. ಹಾಗಾದ್ರೆ ಅರಿಶಿನ ಬಣ್ಣ ಹಚ್ಚಿದ್ರೆ ನೋಡಕ್ಕೆ ಚಿನ್ನದ ತರ ಪಳಪಳ ಅಂತ ಹೊಳಿಯುತ್ತೆ ಅಲ್ವಾ, ಗೋಲ್ಡನ್ ಕ್ರ್ಯಾಬ್. ಹಾಗೆ ರಾತ್ರಿ ಇಡೀ ತಾಯಿ ಮಗ ಇಬ್ರು ಸೇರಿ 100 ಏಡಿಗಳಿಗೆ ಬಣ್ಣ ಹಚ್ಚಿದ್ರು. ಅದೆಲ್ಲ ನೋಡಕ್ಕೆ ಇವಾಗ ಏಡಿಗಳ ಗೊಂಬೆ ತರ ಇತ್ತು. ಚಿಚುಕಾಗೆ ಅದನ್ನೆಲ್ಲ ಮಾರ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡಿದ್ಲು. ಮರುದಿನ ಬೆಳಗ್ಗೆನೆ ಆ ಏಡಿಗಳನ್ನ ತಗೊಂಡು ಹೋಗಿ ಶಾಪಲ್ಲಿ ಇಟ್ಲು. ಅಲ್ಲಿಗೆ ಬರುವ ಪಕ್ಷಿಗಳು ಕಲರ್ಫುಲ್ ಆಗಿರುವ ಏಡಿಗಳನ್ನ ನೋಡಿ ತುಂಬಾನು ಆಶ್ಚರ್ಯ ಪಡ್ತಾ ಇದ್ರು. ಆವಾಗ ಚಿಚುಕಾಗೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ನ ಹಾಕೊಂಡು ಜೋರಾಗಿ ಎಲ್ಲರ ಹತ್ರ ಹೇಳ್ತಾ ಇದ್ಲು, ಬನ್ನಿ ಅಮ್ಮ, ಬನ್ನಿ, ಬರ್ಬೇಕು, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಏಡಿಗಳು, ಕಲರ್ಫುಲ್ ಆಗಿರುವ ಏಡಿಗಳು, ಸಮುದ್ರದಿಂದ ಹಿಡ್ಕೊಂಡು ಬಂದಿರುವ ಏಡಿಗಳು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಏಡಿಗಳು, ಬನ್ನಿ ತಗೊಳ್ಳಿ ಅಮ್ಮ, ತಗೊಳ್ಳಿ. ಹಾಗಂತ ಚಿಚು ಹೇಳ್ತಾ ಇದ್ದಾಗ ಅಲ್ಲಿಗೆ ಮಹಿ ಹದ್ದು, ಲೂಸಿ ಪಾರಿವಾಳ, ಚೋಟಿಗಿಳಿ ಹಾಗೂ ಟುನಿ ಎಲ್ರು ಬಂದ್ರು. ಕಲರ್ಫುಲ್ ಆಗಿರುವ ಏಡಿಗಳನ್ನ ನೋಡಿ ಅವ್ರು ತುಂಬಾ ಆಶ್ಚರ್ಯಪಟ್ರು. ಅರೆ, ಇದೇನಿದು ಕೆಂಪು ಕಲರಲ್ಲಿ ಏಡಿ ಇದೆ? ಚಿಚ್ಚು ಆಂಟಿ, ಇದು ನೋಡಕ್ಕೆ ತುಂಬಾ ಸೂಪರ್ ಆಗಿದೆ. ಒಂದ್ ವೇಳೆ ಸ್ಟ್ರಾಬೆರಿ ಫ್ಲೇವರಾ? ಹೌದ್ ಕಣೋ ಬನ್ನು, ಇದು ಸ್ಟ್ರಾಬೆರಿ ಚಿಲ್ಲಿ ಫ್ಲೇವರು. ಖಾರನೂ ಇರುತ್ತೆ, ಸಿಹಿನೂ ಇರುತ್ತೆ, ಚಿಕ್ಕ ಮಗಳಿಗೆ ತುಂಬಾ ಇಷ್ಟ. ಹೌದಾ ಅಮ್ಮ, ನನಗೆ ಸ್ಟ್ರಾಬೆರಿ ಏಡಿ ಬೇಕು. ಸುಮ್ನಿರೋ. ಏ ಚಿಚ್ಚು, ಎಲ್ಲಾದ್ರೂ ಕೆಂಪು ಏಡಿಗಳು ಇರುತ್ತಾ? ಏನ್ ಚೋಟು, ವಿಷಯ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಏಡಿಗಳು ಕೆಂಪು ಬಣ್ಣದಲ್ಲಿದೆ, ಬೇರೆ ಯಾವ ಬಣ್ಣದಲ್ಲಿ ಇರುತ್ತೆ, ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಂತ ಹೇಳಿದಾಗ ಟುನಿ ಗುಬ್ಬಚ್ಚಿ, ಹಾಗಾದ್ರೆ ಈ ಹಸಿರು ಬಣ್ಣದ ಏಡಿಗಳಿಗೆ ಏನ್ ಹೆಸರು ಚಿಚ್ಚು? ಅದು ಹೆರ್ಬಲ್ ಏಡಿಗಳು, ಸಮುದ್ರದಲ್ಲಿ ಮಾತ್ರ ಸಿಗೋದು, ಸಮುದ್ರದಲ್ಲಿರುವ ಪಾಚಿಗಳನ್ನ ತಿಂದು ಬಾಳ್ತಾ ಇರೋದು. ಇದನ್ನ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, 2,1000 ರೂಪಾಯಿ. ಹೌದಾ? ಹಾಗಾದ್ರೆ ನನಗೆ 2 ಏಡಿ ಕೊಡು. ಚಿಚ್ಚು, ಆ ಯೆಲ್ಲೋ ಕಲರ್ ಇರೋದು ಅದೇನೋ ಗೋಲ್ಡನ್ ಕ್ರ್ಯಾಬ್ಗಳಾ? ಹೌದು ಮಹಿ ಅವರೇ, ಗೋಲ್ಡನ್ ಕ್ರ್ಯಾಬು ತುಂಬಾನೇ ಒಳ್ಳೆ ಕ್ವಾಲಿಟಿ, 2 ತಗೊಳ್ತೀರಾ? ಪರವಾಗಿಲ್ಲ, 2ಕ್ಕೆ 1000 ರೂಪಾಯಿ ಅಲ್ಲ, ಕೊಡು. ಹಾಗೆ ಚಿಚ್ಚು ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಅವಳಿಗೆ ತುಂಬಾ ಹಣನೂ ಸೇರ್ತಾ ಇತ್ತು. ಚಿಚುಕಾಗಿ ತುಂಬಾನು ಸಂತೋಷ ಪಡ್ತಿದ್ಲು. ಆದ್ರೆ ಚಿನ್ನು ಬನ್ನು ಹತ್ರ, ಬನ್ನು, ನಿನಗೆ ಆ ಕೆಂಪು ಬಣ್ಣನೇ ಬೇಕಾ? ಬೇರೆ ಏನಾದ್ರೂ ತಗೊಳ್ಬೋದಲ್ವಾ? ಯಾಕೋ, ಕೆಂಪು ಬಣ್ಣ ಚೆನ್ನಾಗಿರುತ್ತೆ, ನಿನಗೆ ಹೊಟ್ಟೆ ಕಿಚ್ಚಾ? ನನಗೆ ಸ್ಟ್ರಾಬೆರಿ ಫ್ಲೇವರೇ ಬೇಕು, ಆ ದೊಡ್ಡ ಕೆಂಪು ಬಣ್ಣದ ಏಡಿ ಪ್ಯಾಕಿಂಗ್. ಹಾಗೆ ಎಲ್ರೂ ಅವರವರಿಗೆ ಬೇಕಾಗಿರುವ ಎಲ್ಲ ಬಣ್ಣದ ಏಡಿಗಳನ್ನ ತಗೊಂಡು ಸಂತೋಷವಾಗಿ ಮನೆಗೆ ಹೋದ್ರು. ಆವಾಗ ಬನ್ನುಗಿಳಿ, ವಾವ್, ಸ್ಟ್ರಾಬೆರಿ
ಮಿಸ್ಟರ್ ಸ್ಟ್ರಾಬೆರಿ, ಇವತ್ತು ನೀವು ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀರಾ. ನೀನನ್ನ ಸಾರು ಮಾಡೋದಾ ಇಲ್ಲ ಫ್ರೈ ಮಾಡೋದಾ? ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಎಣ್ಣೆಯಲ್ಲಿ ನೀನು ಫ್ರೈ ಆಗೋದನ್ನ ನೋಡ್ಬೇಕು. ಏನೋ ಇಷ್ಟು ಕಲರ್ಫುಲ್ ಆಗಿದೆ, ಒಂದ್ ವೇಳೆ ಮೈಯಲ್ಲಿ ಅಂಟ್ಕೊಳ್ಳುತ್ತಾ? ಕಲರ್ ಅಂಟ್ಕೊಳ್ಳೋದಾ? ಮಮ್ಮಿ, ಇದೇನು ಪೇಂಟಾ? ನ್ಯಾಚುರಲ್ ಕಲರು, ಇದೆಲ್ಲ ಹಾಗೆ ಅಂಟ್ಕೊಳ್ಳಲ್ಲ. ಹೀಗಿರುವಾಗ ಈ ಕಡೆ ಹಸಿರು ಬಣ್ಣದಲ್ಲಿರುವ ಏಡಿಗಳನ್ನು ತಗೊಂಡು ಟುನಿ ಮನೆಗೆ ಹೋದಾಗ ಬುಜ್ಜಿಗೆ ಏನೋ ಅನುಮಾನ ಬಂತು. ಅಮ್ಮ, ಇದೇನಿದು? ವಾಸನೆ ಒಂಥರ ಬರ್ತಾ ಇದೆ, ಪೇಂಟ್ ವಾಸನೆ ಬರ್ತಾ ಇದೆ. ಅಯ್ಯೋ, ಪೇಂಟ್ ಅಲ್ಲ ಬುಜ್ಜಿ, ಇದು ಸಮುದ್ರದ ವಾಸನೆ. ಪಾಚಿಗಳನ್ನು ತಿಂದು ಬೆಳೀತಾ ಇದೆ ಅಲ್ವಾ, ಅದಕ್ಕೆ. ಹಾಗೆ ಎಲ್ರು ಅವ್ರವ್ರ ಮನೆಗೆ ತಗೊಂಡು ಹೋದ ಏಡಿಗಳನ್ನ ಅಡಿಗೆ ಮಾಡ್ಬೇಕು ಅಂತ ಅದಕ್ಕೆ ಮೊದಲು ತೊಳಿಬೇಕು ಅಲ್ವಾ. ಆದ್ರಿಂದ ಮೊದಲು ಚೋಟಿಗಿಳಿಯ ಮನೆಯಲ್ಲಿ ಅವಳು ಆ ಏಡಿಗಳನ್ನ ತೊಳೆಯೋದಕ್ಕೋಸ್ಕರ 2 ಏಡಿಗಳನ್ನ ತಗೊಂಡು ಹೋಗಿ ಬಕೆಟಲ್ಲಿ ಹಾಕಿ ಆ ಬಕೆಟಲ್ಲಿ ನೀರು ತುಂಬಿಸಿದ್ಲು. ಅಷ್ಟೇ, ಮೆಲ್ಲೆ ಮೆಲ್ಲೆ ಆ ನೀರಲ್ಲಿ ಬಣ್ಣ ಎಲ್ಲಾನು ಕರಗಿ ಹೋಗ್ತಾ ಇತ್ತು. ಬಕೆಟಲ್ಲಿದ್ದ ನೀರೆಲ್ಲಾನು ಕೆಂಪು ಬಣ್ಣಕ್ಕೆ ಬದಲಾಯಿತು. ಅರೆ, ಇದೇನಿದು? ಏಡಿಗಳಿಂದ ಇಷ್ಟು ರಕ್ತನಾ? ಬನ್ನು, ಹಾಗಂತ ಹೇಳಿದಾಗ ಬನ್ನು ಅಲ್ಲಿಗೆ ಬಂದ. ವಾವ್, ಇದೇನಿದು? ಸ್ಟ್ರಾಬೆರಿ ಜ್ಯೂಸಾ? ಹಾಗಾದ್ರೆ ನಾನು ಇದನ್ನ ಕುಡಿಲಾ? ಸುಮ್ನಿರೋ, ಇದು ಸ್ಟ್ರಾಬೆರಿ ಜ್ಯೂಸ್ ಅಲ್ಲ. ನನಗೆ ಯಾಕೋ ಏನೋ ಅನುಮಾನ ಬರ್ತಿದೆ. ಹಾಗಂತ ಏಡಿನ ಹೊರಗಡೆ ಹಿಗ್ದಾಗ, ಅಯ್ಯೋ, ಇದು ಕಪ್ಪು ಏಡಿ. ಆ ಚಿಚು ಏಡಿಗಳಿಗೆ ಬಣ್ಣ ಹಚ್ಚಿ ಮೋಸ ಮಾಡಿದಾಳೆ ಕಣೋ. ಬನ್ನು ಪಾಪ ಬೇಜಾರಿಂದ, ಏನೋ ಕಪ್ಪು ಏಡಿಗೆ ಕೆಂಪು ಬಣ್ಣನ ಹಚ್ಚಿ ಸ್ಟ್ರಾಬೆರಿ ಏಡಿ ಅಂತ ಹೇಳಿದ್ರ? ಚಿಚ್ಚು ಅತ್ತೆ ನನ್ನ ಎಮೋಷನ್ ಜೊತೆ ಆಟಾಡ್ತಾ ಇದ್ದಾರಾ? ಬಾಮ ಹೋಗಿ ಕೇಳೋಣ. ಅದು ಟುನಿಯ ಮನೆ. ಟುನಿ ಕೂಡ ಏಡಿಗಳನ್ನ ತೊಳಿಬೇಕು ಅಂತ ಅಂದ್ಕೊಂಡು ಆ ಏಡಿಗಳನ್ನ ನೀರಲ್ಲಿ ಹಾಕೋದ್ಲು. ಹಾಕಿ ನೋಡಿದ್ರೆ ಅದು ಕಪ್ಪು ಬಣ್ಣದಲ್ಲಿ ಹೊರಗಡೆ ಬಂತು. ನೋಡಿದ್ಯಮ್ಮ, ನಾನು ಹೇಳ್ದೆ ಅಲ್ವಾ ಪೇಂಟ್ ವಾಸನೆ ಬರ್ತಾ ಇದೆ ಅಂತ. ನೋಡು, ಕಪ್ಪು ಏಡಿಗಳಿಗೆ ಹಸಿರು ಬಣ್ಣನ ಹಚ್ಚಿ ಹೆರ್ಬಲ್ ಏಡಿಗಳು ಅಂತ ಚಿಚ್ಚತ್ತೆ ಮಾರಿದ್ದಾರೆ. ಎಷ್ಟು ಅಹಂಕಾರ ಅವಳಿಗೆ! ಹೆರ್ಬಲ್ ಏಡಿಗಳು ಅಂತ ಹೇಳಿ ಬಣ್ಣ ಹಚ್ಚಿರುವ ಏಡಿಗಳನ್ನ ಮಾರ್ತಾಳ ಚಿಚ್ಚೋ. ಈ ಕಡೆ ಮಹಿಹದಿನ ಮನೆಯಲ್ಲೂ ಕೂಡ ಏಡಿಗಳನ್ನ ತೊಳೆದಾಗ ಆ ಬಣ್ಣ ಎಲ್ಲ ಅವಳ ಕೈಯಲ್ಲಿ ಅಂಟ್ಕೊಳ್ತಿತ್ತು. ಅರೆ, ಇದೇನಿದು? ಬಣ್ಣ ಕೈಯಲ್ಲಿ ಅಂಟ್ಕೊಳ್ತಾ ಇದೆ. ಚಿಚೋ, ನನಗ್ ಮೋಸ ಮಾಡ್ತಾ ಇದೀಯಾ? ಲೂಸಿ, ಇಲ್ಲಿಗ್ ಬಾ. ಹಾಗಂತ ಹೇಳಿ ಎಲ್ರು ಕೋಪದಿಂದ ಆ ಏಡಿಗಳನ್ನ ತಗೊಂಡು ಚಿಚುಕಾಗಿಯ ಮನೆಗೆ ಹೋದ್ರು. ಎಲ್ರು ಅರ್ಧ ಬಣ್ಣ ಹೋಗಿರುವ ಏಡಿಗಳನ್ನ ನೋಡಿ ತುಂಬಾನು ಕೋಪದಲ್ಲಿ ಇದ್ರು. ಆವಾಗ ಬನ್ನು, ನನ್ನ ಸ್ಟ್ರಾಬೆರಿ ಕ್ರಾಬು, ನನ್ನ ಕನ್ಸು, ನನ್ನ ಆಸೆ. ಚಿಚು ಅತ್ತೆ, ನನ್ನ ಎಮೋಷನ್ ಜೊತೆ ನೀವು ಆಟಾಡ್ತೀರಾ? ಹಾಗಂತ ಹೇಳಿ ಎಲ್ರು ಕಿಚ್ಚಾಡ್ತಾ ಇದ್ದಾಗ ಮನೆಯೊಳಗಡೆಯಿಂದ ಚಿಚು ಇದನ್ನೆಲ್ಲ ಕೇಳಿಸ್ಕೊಳ್ತಾನೆ ಇದ್ಲು. ಏ ಚಿಚು, ಹೊರಗಡೆ ಬಾ. ಕಪ್ಪು ಏಡಿಗಳಿಗೆ ಬಣ್ಣ ಹಚ್ಚಿ ಬೆಲೆ ಜಾಸ್ತಿ ಹೇಳ್ತೀಯಾ? ಮರ್ಯಾದೆಗೆ ಹೊರಗಡೆ ಬಾ. ಆದ್ರೆ ಚಿಚು ಕಿಟಕಿಯಿಂದ ಹೊರಗಡೆ ನೋಡಿ, ಏನಾಯ್ತು ಚೋಟೋ, ಯಾಕೆ ಜೋರಾಗಿ ಕಿಚ್ಚಾಡ್ತಿದ್ಯಾ? ಕಿಚ್ಚದೆ ಏನ್ ಮಾಡ್ಬೇಕು? ಏನ್ ಕೆಲಸ ಮಾಡಿದೀಯಾ? ನಿನ್ನ ಹತ್ರ ಇರುವ ಕಪ್ಪು ಏಡಿಗಳು ತಾನೇ ಇದು? ಆವಾಗ ಚಿಚು ಮ್ಯಾನೇಜ್ ಮಾಡ್ಕೊಂಡು, ಅಯ್ಯೋ ಏನ್ ಟೋನಿ ಈ ರೀತಿ ಮಾತಾಡ್ತಿದ್ಯಾ? ಕಪ್ಪು ಏಡಿಗಳ? ನೀವು ನಮ್ಮೂರು ನೀರಲ್ಲಿ ತೊಳೆದ್ರಲ್ವಾ? ನಮ್ಮೂರು ನೀರಲ್ಲಿ ಉಪ್ಪಿದೆ, ಅದಕ್ಕೆ ಕಲರ್ ಈ ರೀತಿ ಆಗಿರ್ಬೇಕು. ನೀವು ಮಿನರಲ್ ವಾಟರಲ್ಲಿ ತೊಳೆದಿರ್ಬೇಕು. ಹೌದಾ? ಹಾಗಾದ್ರೆ ಈ ಪೇಂಟ್ ವಾಸನೆ ಕೈಯನ್ ಬಿಟ್ಟು ಹೋಗ್ತಾನೆ ಇಲ್ಲ. ಈ ಪೇಂಟ್ ವಾಸನೆಗೆ ಏನ್ ಹೇಳ್ತೀರಾ ಚಿಚ್ಚು ಆಂಟಿ? ಅದು ಏಡಿಗಳು ಹೊಡ್ಕೊಳ್ಳುವ ಸೆಂಟ್ ಕಣೋ. ಸಮುದ್ರದ ಏಡಿಗಳು ಸೆಂಟ್ ಹೊಡ್ಕೊಳ್ಳುತ್ತೆ. ಬಾಯಿ ಮುಚ್ಚೋ. ಇವಾಗ ಮರ್ಯಾದೆಗೆ ಹಣ ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರ್ಕೊಂಡ್ ಬರ್ಲೋ? ಜಗಳ ದೊಡ್ಡದಾಗ್ತಾ ಇರೋದನ್ನ ನೋಡಿ ಚಿನ್ನು ಹೆದರ್ಕೊಂಡು ತಕ್ಷಣ ಬಾಗಿಲು ಓಪನ್ ಮಾಡಿ ಹೊರಗಡೆ ಬಂದ. ಬೇಡ ಆಂಟಿ, ಪೊಲೀಸ್ನ ಕರ್ಕೊಂಬರ್ಬೇಡಿ. ನಾನು ಅಮ್ಮ ಇಬ್ರು ಸೇರಿ ನಿನ್ನೆ ಕಪ್ಪು ಏಡಿಗಳಿಗೆ ಬಣ್ಣ ಹಚ್ಚಿದ್ವಿ, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಹಾಗಂತ ಹೇಳಿ ಚಿನ್ನು ಒಳಗಡೆ ಹೋಗಿ ಖಾಲಿ ಪೇಂಟ್ ಬಾಕ್ಸ್ಗಳನ್ನ ಹೊರಗಡೆ ತಗೊಂಡ್ ಬಂದ. ಆವಾಗ ಚಿಚ್ಚು, ಚಿನ್ನು ದ್ರೋಹಿ, ಅಮ್ಮನನ್ನೇ ಸಿಕ್ಕಾಕ್ಸ್ತೀಯಾ? ಸುಮ್ನೆ ಬಾಯಿ ಮುಚ್ಕೊಂಡಿರು. ಅವನ್ ಚಿಕ್ಕ ಹುಡುಗ, ಅವನಿಗೆ ಬುದ್ಧಿ ಇದೆ. ಮರ್ಯಾದೆಯಾಗಿ ಹಣ ಕೊಡ್ತೀಯೋ ಇಲ್ಲ ಒಳಗಡೆ ಬರ್ಬೇಕಾ? ಆವಾಗ ಚಿಚ್ಚು ಹೊರಗಡೆ ಬಂದು, ಅದು ಫುಡ್ ಕಲರು, ಏಷ್ಯನ್ ಪೇಂಟ್ಸ್ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದೆ. ನಿಮ್ಮ ಹಣನ ನಾನು ವಾಪಸ್ ಕೊಟ್ಬಿಡ್ತೀನಿ. ಆದರೆ ಈ ಏಡಿಗಳನ್ನೆಲ್ಲ ನೀವೇ ಇಟ್ಕೊಳ್ಳೋದೆಲ್ಲ ಆಮೇಲೆ. ನನ್ನ ಎಮೋಷನ್ ಜೊತೆ ನೀವು ಆಟಾಡಿದ್ದೀರಾ ಅಲ್ವಾ ಚಿಚ್ಚು ಅತ್ತೆ? ನಾನು ಸ್ಟ್ರಾಬೆರಿ ಫ್ಲೇವರ್ ಅಂತ ಹೇಳಿ ಮೋಸ ಹೋದೆ. ಅದಕ್ಕೆ ನೀವು ನಾಳೆ ನನಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿಸ್ಬೇಕು, ಇಲ್ಲ ಅಂದರೆ ಅಷ್ಟೇ. ನನಗೆ ಅದೇನು ಬೇಡ, ನನ್ನ ಹಣನ ಮಾತ್ರ ಒಂದ್ಸಲ ವಾಪಸ್ ಕೊಡು. ಹಾಗಂತ ಹೇಳಿದಾಗ ಚಿಚ್ಚು ಎಲ್ರಿಗೂ ಹಣನ ವಾಪಸ್ ಕೊಟ್ಲು. ಆದರೆ ಏಡಿಗಳನ್ನ ಅವಳಿಗೇನೆ ಕೊಟ್ಬಿಟ್ಲು. ಫ್ರೀಯಾಗಿ ಬರ್ತಾ ಇದೆ ಅಂತ ಹೇಳಿ ಆ ದಿನ ರಾತ್ರಿ ಎಲ್ರೂ ಆ ಏಡಿಗಳಿಂದ ಅಡಿಗೆ ಮಾಡಿದ್ರು. ಆ ದಿನ 11 ಗಂಟೆ ರಾತ್ರಿ ಚೋಟಿಗಿಳಿ ಏಡಿ ಸಾರು ಮಾಡಿದ್ಲು. ಅದರ ವಾಸನೆ ಮನೆ ಇಡೀ ಹರಡಿತ್ತು. ಅವಾಗ ಬನ್ನು ಏಡಿ ತಿಂದು, ಅಮ್ಮ, ಕಲರ್ ಕಪ್ಪಾಗಿದ್ರು ಕೂಡ ಏಡಿ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಚಿಚ್ಚು ಅತ್ತೆ ನಿಜ ಹೇಳಿ ಮಾರಿರ್ಬೇಕು.
ಪಾಪ ಬೇಡದೇ ಇರುವ ಖರ್ಚು. ಅವಳು ಹಾಗೇನೆ ಕಣೋ, ಯಾವಾಗ್ಲೂ ಶಾರ್ಟ್ ರೂಟಲ್ಲಿ ಹೋಗಿ ಹಣ ಸಂಪಾದನೆ ಮಾಡ್ಬೇಕಂತ ಅಂದ್ಕೊಳ್ತಾಳೆ. ಈ ಕಡೆ ಮಾತ್ರ ಕೈಯಲ್ಲಿ ಅಂಟ್ಕೊಂಡಿರುವ ಬಣ್ಣಗಳನ್ನು ನೋಡಿ ಚಿಚುಕಾಗೆ ಬೇಜಾರಿಂದ, ಛೇ ಮೋಸ ಹೋದೆ, ಈ ಸಲ ನಾನು ವಾಟರ್ ಪ್ರೂಫ್ ಕಲರ್ ಹೊಡಿತೀನಿ, ಆವಾಗ ಯಾರಿಗೂ ಗೊತ್ತಾಗಲ್ಲ. ಅಮ್ಮ ನೀನು ಬದ್ಲಾಗಲ್ವಾ? ಚಿಚುಕಾಗೆಯ ಚಿಕನ್ ಉಪ್ಪಿನಕಾಯಿ ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಅದು ಜನವರಿ ತಿಂಗಳು. ಚಳಿ ತುಂಬಾನೇ ಹೆಚ್ಚಾಗಿತ್ತು. ಪಕ್ಷಿಗಳು ಹೊರಗಡೆ ಬರೋಕ್ಕೂ ಕೂಡ ತುಂಬಾನೇ ಯೋಚನೆ ಮಾಡ್ತಾ ಇದ್ದ ದಿನಗಳದು. ಆದ್ರೆ ಆ ಚಳಿಯಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತಿನ್ಬೇಕು ಅಂತ ಎಲ್ರಿಗೂ ಅನಿಸ್ತು. ಎಲ್ರಿಗೂ ಅನ್ಸೋದನ್ನೇ ಚಿಚುಕಾಗೆ ವ್ಯಾಪಾರವಾಗಿ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡ್ಲು. ಹೀಗಿರುವಾಗ ಒಂದಿನ ಬೆಳಿಗ್ಗೆ 10 ಗಂಟೆ ಚಿಚು ಹಾಗೂ ಚಿನ್ನು ಇಬ್ರು ಹೊರಗಡೆ ನಿಂತ್ಕೊಂಡಿದ್ರು. ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡು ಚಳಿಯಿಂದ ತಪ್ಪಿಸ್ಕೊಳ್ಳೋಣ ಅಂತ. ಚಿನ್ನು, ಈ ಚಳಿಗಾಲದಲ್ಲಿ ಎಲ್ರೂ ಹೆದರ್ಕೊಂಡು ಹೊರಗಡೆ ಬರೋದೇ ಇಲ್ಲ. ನಮ್ಮ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ನಡೀತಾನೇ ಇಲ್ಲ. ಅದಕ್ಕೆ ಈ ಚಳಿಕಾಲಕ್ಕೆ ತಕ್ಕಂಗೆ ಏನಾದ್ರೂ ಬಿಸ್ನೆಸ್ನ ಶುರು ಮಾಡೋಣವಾ? ಮಾಡಮ್ಮ, ಆದ್ರೆ ಅದಕ್ಕಿಂತ ಮೊದಲು ನನಗೆ ಚಿಕನ್ ಉಪ್ಪಿನಕಾಯಿ ಮಾಡಿ ಕೊಡ್ತೀಯಾ? ಹಾಗಂತ ಚಿನ್ನು ಕೇಳಿದಾಗ ಚಿಚುಕಾಗೆಗೆ ಒಂದು ಐಡಿಯಾನೂ ಬಂತು. ಅರೆ ಒಳ್ಳೆ ಐಡಿಯಾ ಕಣೋ, ಚಿಕನ್ ಉಪ್ಪಿನಕಾಯಿ. ಈ ಚಳಿಯಲ್ಲಿ ಸಾಂಬಾರ್ ತಿನ್ನೋಕೋ ಇಲ್ಲ ಬೇಳೆ ತಿನ್ನೋಕೋ ಯಾರಿಗೂ ಇಷ್ಟ ಆಗಲ್ಲ. ಸ್ಪೈಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತೆ ತಾನೆ. ನಾನು ಚಿಕನ್ ಉಪ್ಪಿನಕಾಯಿ ಮಾಡಿ ವ್ಯಾಪಾರ ಶುರು ಮಾಡ್ತೀನಿ. ಆವಾಗ ಕೈ ತುಂಬ ಹಣನೂ ಸಂಪಾದನೆ ಮಾಡ್ಬೋದು. ಆದ್ರೆ ನಿನಗೆ ಅಡುಗೆ ಮಾಡೋಕ್ ಬರೋಲ್ವಲ್ಲಮ್ಮ? ಹಾಗೇನಿಲ್ಲ ಕಣೋ, ಚಿಕನ್ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತೀನಿ. ಖಾರ ತಿಂದ್ರೆ ಕೋಲ್ಡ್ ಆಗಿರೋರ್ಗೂ ಕೂಡ ಕೋಲ್ಡ್ ಎಲ್ಲ ಹಾರೋಗುತ್ತೆ. ಅದರಲ್ಲೂ ಖಾರ ಜಾಸ್ತಿ ಇರಬೇಕು. ಉಪ್ಪಿನಕಾಯಿ ಅಂದ್ರೆ ಖಾರ ಉಪ್ಪು ಜಾಸ್ತಿ ಇರಬೇಕು ತಾನೇ, ಅದನ್ನೇ ಮಾಡ್ತೀನಿ. ಇವಾಗಲೇ ಮಾರ್ಕೆಟ್ಗೆ ಹೋಗಿ ಖಾರವಾಗಿರುವ ಮೆಣಸನ್ನ ತಗೊಂಡ್ ಬರ್ಬೇಕು ಕಣೋ. ಹಾಗಂತ ಹೇಳಿ ಚಿಚುಕಾಗೆ ಸಂತೆಗೆ ಹೋಗಿ ಖಾರವಾಗಿರುವ 2 ಮುಟ್ಟೆ ಮೆಣಸನ್ನ ತಗೊಂಡ್ ಬಂದ್ಲು. ಆದ್ರೆ ಚಿಕನ್ ಕಡಿಮೆನೇ ತಗೊಂಡ್ ಬಂದಿದ್ಲು. ಕೊನೆಗೆ ಚಿಚುಕಾಗೆ ಮನೆ ಹಿಂದ್ಗಡೆ ಹೋಗಿ ಅಡ್ಗೆ ಕೆಲಸ ಶುರು ಮಾಡಿದ್ಲು. ಒಲೆ ಕಚ್ಚಿ ಅದ್ರಲ್ಲಿ ದೊಡ್ಡ ಪಾತ್ರೆಯನ್ನು ಇಟ್ಟಿದ್ಲು. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು, ಕೈಗೆ ಗ್ಲೌಸ್ ಹಾಕೊಂಡು, ಮುಖಕ್ಕೆ ಮಾಸ್ಕ್ ಬೇರೆ 2-3 ಹಾಕೊಂಡಿದ್ಲು. ಯಾಕಂದ್ರೆ ಉಪ್ಪಿನಕಾಯಿ ಮಾಡುವಾಗ ಆ ಖಾರ ಅವಳ ಸ್ಕಿನ್ನನ್ನ ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ. ಚಿಚುಕಾಗೆ ಅಡಿಗೆ ಶುರು ಮಾಡಿ ಮೊದಲು ಎಣ್ಣೆ ಹಾಕಿ ಅದರಲ್ಲಿ ಚಿಕನ್ ಹಾಕ್ಬೇಕು. ಹಾಗಂತ ಅನ್ಕೊಂಡು ಚಿಕನ್ ಹಾಕೋದ್ಲು. ಇವಾಗ ಮೆಣಸಿನ ನುಡಿ ಮೇನ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಹಾಗಂತ ಹೇಳಿ ಅವಳು ತಗೊಂಡ್ ಬಂದಿದ್ದ ಒಣಗಿದ ಮೆಣಸನ್ನ ಆಡಿಸಿ ಸುಮಾರು ಖಾರಕ್ಕೋಸ್ಕರ ಹಾಕೋದ್ಲು. ಅಷ್ಟೇ, ಹೊಗೆ ಬಂತು. ಆ ಹೊಗೆಯಲ್ಲಿ ಚಿನ್ನುಗೆ ಕೆಮ್ಮುನೋ ಬಂತು. ಅಮ್ಮ, ಇದೇನಮ್ಮ ಇದು? ಯಾಕಮ್ಮ ಇಷ್ಟು ಖಾರ ಹಾಕಿದೀಯಾ? ಖಾರ ಹೆಚ್ಚಾಗುತ್ತೋ ಏನೋ ಅಮ್ಮ, ಚಿಕನ್ ಕಾಣಿಸ್ತಾನೆ ಇಲ್ಲ, ಖಾರದ ಹುಡಿ ಮಾತ್ರನೇ ಇದೆ. ಸುಮ್ನಿರೋ, ಅದೇ ಸ್ಪೆಷಾಲಿಟಿ, ವಿಂಟರ್ ಫುಡ್ ಕಣೋ. ಇದರಲ್ಲಿ ಚಿಕನ್ ಚೆನ್ನಾಗಿ ಬೆಂದು ಆ ಮಸಾಲೆಯಲ್ಲಿ ಅದು ಕರ್ಗೋಗಿರುತ್ತೆ. ಆವಾಗ ಟೇಸ್ಟು ಡಬಲ್ ಆಗುತ್ತೆ ಕಣೋ. ಚಿಚುಕಾಗೆ ಉಪ್ಪು ಕೂಡ ಸರಿಯಾಗಿ ನೋಡಿ ಹಾಕ್ಲೇ ಇಲ್ಲ. ಬರೀ ಖಾರದ ಹುಡಿ ಹಾಗೂ ಮಸಾಲೆ ಹಾಕಿ ಕವರ್ ಮಾಡೋದ್ಲು. ಆಮೇಲೆ ಚಿಚುಕಾಗೆ ಬಾಟ್ಲಲ್ಲಿ ಉಪ್ಪಿನಕಾಯಿ ಹಾಕಿ ಅದಕ್ಕೆ ಅವಳ ಹೆಸರಲ್ಲಿ ಒಂದು ಲೇಬಲ್ ಕೂಡ ಹಾಕೋದ್ಲು. ಚಿನ್ನು, ಟೇಸ್ಟ್ ಮಾಡಿ ನೋಡ್ತೀಯಾ? ಬೇಡಮ್ಮ, ಕಸ್ಟಮರ್ಸೇ ಬಂದು ತಿಂದು ನೋಡಿ ಹೇಗಿದೆ ಅಂತ ಹೇಳ್ತಾರೆ. ಮರುದಿನ ಬೆಳಗ್ಗೆ ಚಿಚುಕಾಗೆ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಆ ಉಪ್ಪಿನಕಾಯಿ ಬಾಟಲ್ ಎಲ್ಲಾನು ಇಟ್ಕೊಂಡಿದ್ಲು. ಆವಾಗ ಪಕ್ಷಿಗಳು ಎಲ್ರೂ ಕೂಡ ಏನಿದು ಅಂತ ನೋಡಕ್ಕೆ ಹತ್ರ ಬಂದಾಗ ಚಿಚುಕಾಗೆ ಒಂದು ಮೈಕನ್ನ ಹಿಡ್ಕೊಂಡು, ಬರ್ಬೇಕು, ಖಾರವಾದ ಚಿಕನ್ ಉಪ್ಪಿನಕಾಯಿ. ಇದನ್ನ ಸ್ವಲ್ಪ ಹಾಕೊಂಡು ನೀವು ಅನ್ನ ಬೆರೆಸ್ಕೊಂಡು ತಿಂದ್ರೆ ಕೋಲ್ಡ್ ಆಗಿರೋರಿಗೆ ಎಲ್ರಿಗೂ ಕೋಲ್ಡ್ ಹೋಗ್ಬಿಡುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬೆಲೆನೋ ಕಡಿಮೆನೆ. ಎಲ್ರೂ ಬಂದು ತಗೊಂಡು ಹೋಗಿ. ಆವಾಗ ಬನ್ನು ಅನುಮಾನದಿಂದ ಬಂದು ಆ ಉಪ್ಪಿನಕಾಯಿ ಬಾಟ್ಲನ್ನ ನೋಡಿ, ಆಂಟಿ, ಇದು ಉಪ್ಪಿನಕಾಯ ಇಲ್ಲ ಕೆಂಪು ನೀರಾ? ಇದರಲ್ಲಿ ಖಾರ ಜಾಸ್ತಿ ಇರೋ ತರ ಇದೆ. ಖಾರ ಜಾಸ್ತಿ ಹಾಕಿದ್ದೀರಾ? ನನಗೆ ಖಾರ ಅಂದ್ರೆ ಸ್ವಲ್ಪ ಇಷ್ಟ ಇಲ್ಲ. ಆವಾಗ ಚಿಚುಕಾಗೆ ಬನ್ನು ಹತ್ರ, ಬನ್ನು, ನಿನಗೆ ಸೈನ್ಸ್ ಗೊತ್ತಿಲ್ಲ ಕಣೋ. ಖಾರ ಜಾಸ್ತಿ ಇದ್ರೇನೆ ಉಪ್ಪಿನಕಾಯಿ ಚೆನ್ನಾಗಿರೋದು. ಖಾರ ಇಲ್ಲ ಅಂದ್ರೆ ಆಮೇಲೆ ಉಪ್ಪಿನಕಾಯಿ ತುಂಬಾ ಹುಳಿಯಾಗಿರುತ್ತೆ. ಹೌದಾ? ಆದ್ರೆ ನನಗೆ ಸಿಹಿಯಾಗಿದ್ರೇನೆ ಇಷ್ಟ. ಸಿಹಿಯಾಗಿ ಉಪ್ಪಿನಕಾಯಿ ಇದೆಯಾ? ಇದ್ರೆ ಕೊಡಿ, ನಾನು ಸ್ವಲ್ಪ ತಿಂತೀನಿ. ಏನೋ ಇದು, ಸಿಹಿಯಾಗಿ ಉಪ್ಪಿನಕಾಯಿ ಯಾರಾದ್ರೂ ಹಾಕ್ತಾರಾ? ಉಪ್ಪಿನಕಾಯಿ ಅಂದ್ರೇನೆ ಖಾರ ಉಪ್ಪು. ಈ ಉಪ್ಪಿನಕಾಯಿನ ತಿನ್ನೋಡು, ರಾಕೆಟ್ ತರ ನೀನು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತೀಯಾ? ಹೌದಾ? ಹಾರ್ಕೊಂಡು ಹೋಗ್ತೀನಾ? ಹಾಗಾದ್ರೆ ನನಗೆ ಕೊಡಿ. ನಮ್ಮಮ್ಮ ನನ್ನನ್ನು ಯಾವಾಗ್ಲೂ ಸ್ಲೋ ಅಂತ ಬೈತಾರೆ. ನಾನು ಇದನ್ನು ತಿಂದು ಹಾರ್ಕೊಂಡು ಹೋಗ್ತೀನಿ. ನನಗೆ ಒಂದು ಬಾಟ್ಲ್ ಉಪ್ಪಿನಕಾಯಿ ಕೊಡಿ, ನಾನು ಇವಾಗ್ಲೇ ತಿಂದು ನೋಡ್ತೀನಿ. ಸರಿ ಬನ್ನೋ, ನೀನ್ ಫಸ್ಟ್ ಕಸ್ಟಮರ್ ಅಲ್ವಾ, ನಿನಗೆ ಖಾರದ ಹುಡಿ ಪ್ಯಾಕೆಟು ಫ್ರೀ. ಹಾಗೆ ಬನ್ನು ಒಂದು ಬಾಟಲ್ ಉಪ್ಪಿನಕಾಯಿ ತಗೊಂಡ. ಉಳಿದವ್ರು ಎಲ್ರು ಕೂಡ ಒಂದೊಂದು ಬಾಟಲ್ ತಗೊಂಡು ಹೋದ್ರು. ಚಿಚುಕಾಗೆಗೆ ಹಣ ತುಂಬಾನೇ ವಸೂಲಿ ಆಯ್ತು.
ಆವಾಗ ಬನ್ನು ಬಿಸಿ ಬಿಸಿ ಅನ್ನದಲ್ಲಿ ಆ ಚಿಕನ್ ಉಪ್ಪಿನಕಾಯಿ ಹಾಕೊಂಡು ಒಂದೇ ಒಂದು ಮುದ್ದೆ ತಿಂದ. ಅಷ್ಟೇ, ಮೊದ್ಲು ಏನ್ ಗೊತ್ತಾಗ್ಲಿಲ್ಲ. ಆಮೇಲೆ ಪಾಪ ಅವನ್ ಕಿವಿಯಿಂದ ಹೊಗೆ ಬರಕ್ಕೆ ಶುರುವಾಯ್ತು. ಪಾಪ ಬನ್ನು ಗಂಟ್ಲನ್ನ ಹಿಡ್ಕೊಂಡು ಮ ಅಮ್ಮ ಮ ಮ ಏನೋ ಬನ್ನು, ಚೆನ್ನಾಗಿದ್ಯಾ? ಮಾತು ಬರ್ತಾ ಇಲ್ವಾ? ಆವಾಗ ಬನ್ನು ಜೋರಾಗಿ ಕಿಚ್ಚಾಡುತ್ತಾ, ಅಯ್ಯೋ ಅಮ್ಮ, ಅಗ್ನಿ ಪರ್ವತ, ನನ್ ನಾಲ್ಗೆ, ನನ್ ಗಂಟ್ಲು ಎಲ್ಲ ಹೋಯ್ತು. ನೀರ್ ಕೊಡಿ, ಸ್ವೀಟ್ ಕೊಡಿ, ಸಕ್ಕರೆ ಕೊಡಿ, ಬೆಲ್ಲ ಕೊಡಿ. ಅಯ್ಯೋ! ಬನ್ನು ಅಲ್ಲಿಂದ ರಾಕೆಟ್ ತರ ಹಾರ್ಕೊಂಡು ಹೋದ. ಮುಂದ್ಗಡೆ ಇದ್ದ ಸ್ವೀಟ್ ಶಾಪ್ ಒಳಗಡೆ ಹೋಗಿ ಅಲ್ಲಿರುವ ಜಿಲೇಬಿ, ಲಡ್ಡು, ಜಾಂಗ್ರಿ ಎಲ್ಲಾನು ಅವನ ಬಾಯಲ್ಲಿ ತುರ್ಕೊಳ್ತಾ ಇದ್ದ. ಆವಾಗ ಬನ್ನು, ಇನ್ನು ಜಾಸ್ತಿ ಸ್ವೀಟ್ ಬೇಕು, ಸಕ್ಕರೆ ಡಬ್ಬ ಎಲ್ಲಿದೆ ಅದನ್ ಕೊಡಿ. ಚಿಚ್ಚು ಆಂಟಿ, ನೀನ್ ಮಾಡಿದ್ದು ಉಪ್ಪಿನಕಾಯ ಇಲ್ಲ ಖಾರ ತುಡಿನ ಹಾಕಿ ಕೊಟ್ಯಾ? ಆವಾಗ ಚಿಚುಕಾಗೆ, ಹೇಳ್ದೆ ಅಲ್ವೇನೋ ಇದು ಫೈರ್ ಬ್ರ್ಯಾಂಡ್ ಅಂತ. ಚಳಿ ಹೋಯ್ತೋ ಇಲ್ವೋ? ಚಳಿ ಹೋಗೋದಲ್ಲ, ನನ್ ಪ್ರಾಣ ಹೋಗೋ ತರ ಇದೆ. ಅಯ್ಯೋ ದೇವ್ರೆ! ಆ ದಿನ ರಾತ್ರಿ ಉಪ್ಪಿನಕಾಯಿ ತಿಂದವ್ರ ಮನೆಯಲ್ಲಿ ಪರಿಸ್ಥಿತಿ ಇದೇ ರೀತಿ ಇತ್ತು. ಆವಾಗ ಮಹಿಹದ್ದು ಒಂದೇ ಒಂದು ತುತ್ತು ಊಟನ ತಿನ್ನೋಡಿ ಅದನ್ನು ನುಂಗಕ್ಕೂ ಆಗ್ದೆ ಉಗ್ಯಕ್ಕೂ ಆಗ್ದೆ ಪಾಪ ತುಂಬಾನೇ ಕಷ್ಟಪಟ್ಟಿತ್ತು. ಅಯ್ಯೋ ಇದೇನಿದು? ಖಾರ ಖಾರ, ಯಾರಾದ್ರೂ ನೀರ್ ಕೊಡಿ. ಲೂಸಿ ಲೂಸಿ, ಸ್ವಲ್ಪ ಜೇನಿದ್ರೆ ತಗೊಂಡ್ ಬಾ, ಖಾರ ಆಗ್ತಿದೆ. ಈ ಕಡೆ ಲೂಸಿಯ ಮನೆಯಲ್ಲೂ ಕೂಡ ಚಪಾತಿಗೆ ಲೂಸಿ ಆ ಚಿಕನ್ ಉಪ್ಪಿನಕಾಯಿ ತಗೊಂಡು ತಿಂದ್ಲು. ಪಾಪ ಅವಳಿಗೆ ಖಾರ ತಡ್ಕೊಳಕ್ ಆಗ್ತಾನೆ ಇಲ್ಲ. ಅವಳಿಗೆ ಮೈಯೆಲ್ಲ ಕೂಡ ಉರಿಯಕ್ಕೆ ಶುರುವಾಯ್ತು. ಅಯ್ಯೋ ಇದೇನಿದು ಖಾರ? ಚಿಚು ಚಿಚು ನನ್ ಪ್ರಾಣ ತೆಗಿತಿದ್ದಾಳೆ. ಹೀಗಿರುವಾಗ ಚೋಟು ಮನೆಯಲ್ಲಿ ಬನ್ನು ಸ್ವೀಟ್ ಎಲ್ಲ ತಿಂದು ಮಲ್ಕೊಂಡ. ಚೋಟು ಆ ಉಪ್ಪಿನಕಾಯಿ ಹೇಗಿದೆ ಅಂತ ಟೇಸ್ಟ್ ಮಾಡೋದಕ್ಕೋಸ್ಕರ ತಿಂದು ನೋಡೋದ್ಲು. ಪಾಪ ಅವಳಿಂದ ಖಾರ ತಡ್ಕೊಳಕ್ ಆಗ್ತಿದ್ದಿಲ್ಲ. ಅವಳ ಮನೆ ಹಿಂದ್ಗಡೆ ಇರುವ ಬಾವಿ ಹತ್ರ ಹೋಗಿ ಒಂದು ಬಕೆಟ್ ನೀರ್ ತಗೊಂಡು ಅವಳ ಮೈ ಮೇಲೆ ಸುರ್ಕೊಂಡ್ಲು. ಅಯ್ಯೋ ಬನ್ನು ಹೇಳಿದ ನಿಜಾನೇ, ಈ ಖಾರ ಏನಪ್ಪ ಇಷ್ಟ ಖಾರ? ಚಿಚು ನಿನಗಿದೆ ಕಣೆ. ಹಾಗಂತ ಹೇಳಿ ಮರುದಿನ ಬೆಳಗ್ಗೆ ಎಲ್ರೂ ಚಿಚು ಮನೆಯ ಮುಂದ್ಗಡೆ ಬಂದ್ರು. ಪಾಪ ಎಲ್ರಿಗೂ ರಾತ್ರಿ ಇಡೀ ಆ ಖಾರದಿಂದ ನಿದ್ರೇನೇ ಬರ್ಲಿಲ್ಲ. ಆದ್ರಿಂದ ಅವ್ರ ಕಣ್ಣುಗಳೆಲ್ಲಾನು ತುಂಬಾನು ಕೆಂಪಾಗಿತ್ತು. ಅವಾಗ ಚಿಚುಕಾಗೆ ಅವರನ್ನೆಲ್ಲ ನೋಡಿ, ಅರೆ ಏನಿದು ಬೆಳಗ್ಗೆ ಎಲ್ರು ಬಂದ್ಬಿಟ್ಟಿದೀರಾ? ಉಪ್ಪಿನಕಾಯಿ ಅಷ್ಟ್ ಬೇಗ ಖಾಲಿ ಆಯ್ತಾ? ಇನ್ನೂ ಬೇಕಾ? ಅವಾಗ ಟೂನಿ ಕೋಪದಿಂದ, ಚಿಚು ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇಷ್ಟ್ ಖಾರ ಉಪ್ಪಿನಕಾಯಿ ಯಾರಾದ್ರೂ ಮಾಡಿ ಕೊಡ್ತಾರಾ? ಇಷ್ಟ್ ಖಾರ ತಿಂದ್ರೆ ಆಮೇಲೆ ನಮ್ಮೆಲ್ರಿಗೂ ಹೊಟ್ಟೆ ನೋವು ಬರಲ್ವಾ? ನಿನಗೆ ಉಪ್ಪಿನಕಾಯಿ ಮಾಡಕ್ ಗೊತ್ತಿಲ್ವಾ? ಪಾಪ ನೆನ್ನೆಯಿಂದ ನನ್ ಮಗ ಮಾತಾಡ್ತಾನೆ ಇಲ್ಲ, ಎಲ್ಲ ಕೈ ತೋರಿಸಿ ಮಾತಾಡ್ತಿದ್ದಾನೆ. ಅವನಿಗೆ ಡಾಕ್ಟರ್ ಖರ್ಚು ನೀನೇ ಕೊಡ್ಬೇಕು. ಹಾ, ನನಗೆ ಅಲ್ಸರ್ ಬಂದ್ರೆ ಅದಕ್ಕೂ ನೀನೇ ಖರ್ಚು ಮಾಡ್ಬೇಕು. ಅವಾಗ ಚಿಚುಕಾಗೆ ಸ್ವಲ್ಪ, ಅಯ್ಯೋ ಎಲ್ರೂ ತಪ್ಪಾಗಿ ತಿಳ್ಕೊಂಡಿದೀರಾ. ಖಾರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಖಾರ ತಿಂದ್ರೆ ಒಳಗಡೆ ಹುಣ್ಣೇನಾದ್ರಿದ್ರೆ ಅದು ಸರಿಯಾಗುತ್ತೆ. ಆವಾಗ ಎಲ್ರಿಗೂ ಕೋಪ ಬಂತು. ಆಂಟಿ ಸುಳ್ಳು ಹೇಳ್ಬೇಡಿ, ನಿಮ್ಮ ಉಪ್ಪಿನಕಾಯಿಯಲ್ಲಿ ಚಿಕನ್ ಪೀಸ್ ಎಲ್ಲಿದೆ? ಬರೀ ಅದ್ರಲ್ಲಿದ್ದ ಸಿಪ್ಪೆ ಮಾತ್ರ ಇದೆ, ಚಿಕನ್ನೇ ಇಲ್ಲ. ಚಿಕನ್ ಅದ್ರಲ್ಲಿ ಏನು ಮಲ್ಕೊಂಡಿದ್ಯಾ? ಹಾಗಲ್ಲ ಕಣೋ, ಚಿಕನ್ ಒಳ್ಳೆ ಬೆಂದು ಅದ್ರಲ್ಲಿ ಕರ್ಗೋಗಿದೆ, ಅದಕ್ಕೆ ನಿಮ್ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಸಾಕು ನಿಲ್ಸು, ನೀನ್ ಮಾಡಿದ ಉಪ್ಪಿನಕಾಯಿ ಹೇಗಿದೆ ಅಂತ ನೀನೇ ತಿನ್ನೋಡು, ಆವಾಗ ಗೊತ್ತಾಗುತ್ತೆ. ಹಾ ಹೌದು, ನೀನ್ ತಿನ್ನು, ಬೇಗ ತಿನ್ನು. ಆವಾಗ ಚಿಚು ಹೆದರ್ಕೊಂಡೆ, ನಾನಾ ಇಲ್ಲ ಇವತ್ತು ಶನಿವಾರ ಅಲ್ವಾ, ನಾನು ತಿನ್ಬಾರ್ದು. ಇವತ್ತು ಶನಿವಾರ ಅಲ್ಲ ಭಾನುವಾರ, ಮರ್ಯಾದೆಯಾಗಿ ತಿಂತೀಯೋ ಇಲ್ವೋ? ಆವಾಗ ಬನ್ನುಗಿಳಿ ಬಲವಂತ ಮಾಡಿ ಒಂದು ಸ್ಪೂನ್ ಉಪ್ಪಿನಕಾಯಿನ ಚಿಚುಕಾಗೆ ಬಾಯಲ್ಲಿ ಹಾಕ್ತ. ಅಷ್ಟೇ, ಚಿಚುವಿಂದ ಅದನ್ನ ನುಂಗಕ್ಕೂ ಆಗ್ಲಿಲ್ಲ, ಉಗ್ಯಕ್ಕೂ ಆಗ್ಲಿಲ್ಲ. ಅವಳು ಏನ್ ಮಾಡುದು ಅಂತ ಗೊತ್ತಿಲ್ದೆ ಜೋರಾಗಿ ಕಿಚ್ಚಾಡದ್ಲು. ಅಯ್ಯೋ ಖಾರ ಖಾರ, ಅಯ್ಯೋ ಚಿನ್ನು ಕುಡಿಯಕ್ ನೀರ್ ತಗೊಂಡ್ ಬರೋ, ಖಾರ ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗೆ ಚಿಚುಕಾಗೆ ಹುಚ್ಚಿ ತರ ಕಿಚ್ಚಾಡ್ಕೊಂಡು ಅವಳ ಮನೆಯೊಳಗಡೆ ಹೋಗಿ ಫ್ರಿಜ್ಜಲ್ಲಿ ಇರುವ ಐಸ್ ವಾಟರ್ನ ತೆಗ್ದು ಕುಡಿದ್ಲು. ಆವಾಗ ಅವಳಿಗೆ ಅರ್ಥ ಆಯ್ತು. ಚಿಚು ಆಂಟಿ, ಇದನ್ನೇ ಕರ್ಮ ಅಂತಾರೆ. ನಿಮ್ ಉಪ್ಪಿನಕಾಯಿ ನಿಮ್ಗೆ ಕಷ್ಟ ಆಯ್ತು ಅಲ್ವಾ? ಚಿಚುಕಾಗಿಯ ಖಾರ ಕಡಿಮೆಯಾಗಿ ಮಾಮೂಲಿ ಸ್ಥಿತಿಗೆ ಬರಕ್ಕೆ 2 ದಿನ ಆಯ್ತು. ಆಮೇಲೆ ಚಿಚು ಅವಳು ಮಾಡಿದ ಉಪ್ಪಿನಕಾಯಿನೆಲ್ಲ ಒಂದು ಜಾಗದಲ್ಲಿ ಹಳ್ಳ ತೋಡಿ ಅದ್ರೊಳಗಡೆ ಉಪ್ಪಿನಕಾಯಿಗಳನ್ನ ಹೂತಾಕದ್ಲು. ಅಯ್ಯೋ ಈ ಫುಡ್ ಬಿಸ್ನೆಸ್ ನನಗ್ ಬೇಡ, ಕಸ್ಟಮರ್ಸ್ನ ನಾನೇ ಸಾಯಿಸ್ಬಿಡ್ತೀನೋ ಏನೋ. ಆಂಟಿ ನೀವು ಐಸ್ ಕ್ರೀಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಐಸ್ ಕ್ರೀಮ್ ತಿಂದು ಕೋಲ್ಡ್ ಆದ್ರೂ ಪರವಾಗಿಲ್ಲ, ಅವಾಗ ನಾವು ಸಿರಪ್ ಕುಡ್ಕೊಳ್ತೀವಿ. ಹಾಗಂತ ಬನ್ನು ಹೇಳ್ದಾಗ ಅದನ್ನು ಕೇಳಿ ಅಲ್ಲಿದ್ದವರು ಎಲ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು. ಆದ್ರೆ ಪಾಪ ಆ ದಿನದಿಂದ ಬನ್ನುಗೆ ಮಾತ್ರ ಕೆಂಪಾಗಿ ಯಾವುದೇ ಆಹಾರ ನೋಡಿದ್ರು ಕೂಡ ಅವನು ತುಂಬಾನೇ ಹೆದರ್ತಾ ಇದ್ದ. ಬೇಡ ಅಂತ ಹೇಳಿ 1 ಕಿಲೋಮೀಟರ್ ಓಡ್ ಹೋಗ್ತಾ ಇದ್ದ. ಆದ್ರೆ ಚಿಚುಕಾಗೆ ಆ ದಿನದಿಂದ ಯಾವಾಗ್ಲೂ ಉಪ್ಪಿನಕಾಯಿ ಮಾಡೋ ಪ್ರಯತ್ನ ಮಾಡ್ಲೇ ಇಲ್ಲ.